ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿರುವಂಥ ರಂಗೋಲಿ ಡಿಸೈನ್ ಜೊತೆಗೆ ಸ್ವಲ್ಪ ಬೆಡ್ರೂಮ್ನ ಮೇಕ್ ಓವರ್ ಮಾಡೋದಿತ್ತು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಚಪಾತಿಗೆ ಹೊಂದ್ಕೊಳ್ಳೋ ಥರ ಕ್ಯಾಪ್ಸಿಕಮ್ ಕರಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ನೈಟ್ ಡಿನ್ನರ್ಗೋಸ್ಕರ ಅಂತ ಚಪಾತಿನ ಮಾಡಿ ಅದಕ್ಕೆ ಏನಾದರೂ ಗ್ರೇವಿ ಅಥವಾ ಕರಿ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ತುಂಬ ದಿನ ಆಗಿತ್ತು ತೊಗೊಂಡು ಬಂದು, ಅದನ್ನು ಖಾಲಿ ಮಾಡಬೇಕಾಗಿತ್ತು ಅಂತ ಇವತ್ತು ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಎಕ್ಸ್ಟ್ರಾ ಮಸಾಲೆ ಪುಡಿಗಳು ಯಾವುದನ್ನು ಹಾಕ್ತೇನೆ ಇನ್ಸ್ಟೆಂಟಾಗಿ ಮಸಾಲೆನ ರುಬ್ಕೊಂಡು ಮಾಡುವಂಥದ್ದು.
ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅದಕ್ಕೋಸ್ಕರ ಇಲ್ಲಿ ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬೇಗ ಬೆಂದೋಗ್ಬಿಡುತ್ತೆ. ಅದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಫ್ರೈ ಆದಾಗ ಎಲ್ಲ ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಸ್ವಲ್ಪ ಬಾಯಿಗೆ ಸಿಗಬೇಕು ತಿನ್ನೋವಾಗ ಅಂತ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಸಹ ಬೇಕು. ಕರೆಕ್ಟಾಗಿ 3 ಜನಕ್ಕೆ ಆಗುತ್ತೆ. ಅಂದರೆ ಗ್ರೇವಿ ಯಾರಾದರೂ ಜಾಸ್ತಿ ತಿನ್ನೋರಿದ್ರೆ ಇಬ್ರಿಗೆ ಆಗ್ಬೋದೇನೋ, ಇಲ್ಲಾಂದರೆ ಗ್ರೇವಿ ಕಡಿಮೆ ತಿನ್ನೋರಿದ್ರೆ 4 ಜನಕ್ಕೂ ಕೂಡ ಆಗುತ್ತೆ ಇದು. ನಾನಿಲ್ಲಿ 2 ದೊಡ್ಡ ಸೈಜಲ್ಲಿ ಇರುವಂತಹ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಸೈಜಲ್ಲಿ ಇರುವಂಥ ಟೊಮ್ಯಾಟೊ, ಇಷ್ಟನ್ನು ಕೂಡ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣದಾಗೇ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊನು ಕೂಡ ನಾವು ಕ್ಯಾಪ್ಸಿಕಮ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೆ ಅದೇ ಥರನೇ ಟೊಮ್ಯಾಟೊನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡು, ಇನ್ನು ಕೊತ್ತಂಬರಿ ಸೊಪ್ಪು ಸಹ ಬೇಕು, ಅದನ್ನು ಕೂಡ ಕಟ್ ಮಾಡಿ ಒಂದೇ ಸಾರಿ ಎತ್ತಿಟ್ಕೊಂಡಿದ್ದೀನಿ. ಏನೇನು ಕಟ್ ಮಾಡ್ಕೊಳ್ಳೋದು ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಚಾಪಿಂಗ್ ಬೋರ್ಡ್ನು ಕೂಡ ನೀಟಾಗಿ ಸ್ಮೆಲ್ಲೆಲ್ಲ ಹೋಗೋ ತನಕ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸಿ ಇದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಡೈರೆಕ್ಟಾಗಿ ತೊಳೆದಿದ್ದ ತಕ್ಷಣ ನೀರಿರೋ ಥರನೇ ಎತ್ತಿಟ್ಬಿಟ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಬ್ಲ್ಯಾಕ್ ಕಲರೆಲ್ಲ ಆಗುತ್ತೆ ಗೊತ್ತಾ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆಯಿಂದ ಒರೆಸಿ ಅದಾದ ನಂತರ ಡ್ರೈ ಆಗೋದಕ್ಕೆ ಬಿಟ್ಟರೆ ಬೇಗ ಡ್ರೈ ಆಗಿರುತ್ತೆ. ಬೆಳಗಿನ ಟೈಮ್ನಾದರೆ ಡೈರೆಕ್ಟಾಗಿ ಹೋಗಿ ಬಿಸಿಲಲ್ಲಿ ಇಡ್ಬೋದು, ಬಟ್ ಈ ಟೈಮ್ನಲ್ಲಾದರೆ ನೀಟಾಗಿ ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೋತೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಮಸಾಲೆಗಳು ಬೇಕು, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನೀಟಾಗಿ ಎಲ್ಲನೂ ಕೂಡ ಒಂದೇ ಕಡೆ ಎತ್ತಿಟ್ಕೊಂಡ್ಬಿಡ್ತು ಅಂದರೆ ಯಾವುದನ್ನು ಮರಿದೇನೆ ಹಾಕ್ಕೋಬೋದು ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಕಾಫಿನೂ ಕೂಡ ಮಾಡ್ತಾಯಿದ್ದೀನಿ. ಡಿನ್ನರ್ ಇವತ್ತು ಬೇಗನೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಇವತ್ತು ಬೇಗನೆ ತಿಂಡಿ ಕೂಡ ಆಗಿತ್ತು, ಹಾಗೆ ಮಧ್ಯಾಹ್ನದ ಊಟ ಕೂಡ ಆಗಿತ್ತು. ಹಾಗಾಗಿ ಡಿನ್ನರ್ ಕೂಡ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೊಟ್ಟೆನೂ ಕೂಡ ಹಸಿತಾ ಇತ್ತು. ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಸ್ವಲ್ಪ ಹಿಟ್ಟನ್ನು ಕೂಡ ರುಬ್ಕೊಳ್ಳೋದಿತ್ತು ದೋಸೆಗೆ, ಅದನ್ನು ಕೂಡ ನೆನೆ ಹಾಕಿದ್ದೆ. ಅದನ್ನು ಕೂಡ ರುಬ್ಬಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚಳಿಗಾಲ ಅಲ್ವಾ, ಸೊ ಹಾಗಾಗಿ ಬೇಗನೆ ರುಬ್ಕೋಬೇಕು. ಆದ್ರೂ ಇವತ್ತು ಸ್ವಲ್ಪ ಲೇಟಾಗೇ ಆಯಿತು, ತೊಂದರೆ ಇಲ್ಲ. ಬೆಳಿಗ್ಗೆ ಅಷ್ಟರಲ್ಲಿ ನೀಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಸಮ್ಟೈಮ್ಸ್ ಆಗೋದಿಲ್ಲ, ಕೆಲವೊಂದು ಸರಿ ಚೆನ್ನಾಗೇ ಆಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಅದನ್ನೆಲ್ಲ ರುಬ್ಬಿಟ್ಕೊಂಡು ಇವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಈ ದೋಸೆ ಹಿಟ್ಟಿಗೆ ಅಥವಾ ಇಡ್ಲಿ ಹಿಟ್ಟಿಗೆ ಈ ಹಂತದಲ್ಲಿ ಕೆಲವರು ಉಪ್ಪನ್ನು ಹಾಕೋತಾರೆ, ಕೆಲವರು ಹಾಕೊಳ್ಳೋದಿಲ್ಲ. ಬೆಳಗಿನ ಟೈಮ್ನಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಅದಾದ ನಂತರ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ಮಿಕ್ಕೊಂಡಿರುವಂಥದ್ದನ್ನು ಫ್ರಿಜ್ನಲ್ಲಿ ಇಟ್ಕೋತಾರೆ. ನಾನು ಯೂಶ್ವಲ್ ಆಗಿ 1 ಟೈಮ್ಗೆ ಅಥವಾ 2 ಟೈಮ್ಗೆ ಆಗೋಷ್ಟು ಮಾತ್ರ ಮಾಡಿಟ್ಕೊಂಡಿರ್ತೀನಿ. ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಈ ಹಂತದಲ್ಲೇ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟಿರ್ತೀನಿ. ನೀವೇನಾದ್ರೂ ಸ್ಟೋರ್ ಮಾಡ್ಕೋತೀರಾ ಅಂದರೆ ಉಪ್ಪನ್ನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ, ಡೈರೆಕ್ಟಾಗಿ ಬಳಸ್ಕೊಳ್ಳೋವಾಗ ಉಪ್ಪನ್ನು ಹಾಕ್ಕೋಬೋದು. ಹಾಗೆ ಇವಾಗ ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಹಾಕಿ ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಥರ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಇದನ್ನು ಪ್ಯಾನ್ಗೆ ಹಾಕಿ ಹುರ್ಕೊಳ್ಳೋದಷ್ಟೇ. ನಂತರ ಇದಕ್ಕೆ 1 ಏಲಕ್ಕಿ, 1 ಲವಂಗ, ಹಾಗೆ ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೋಬೇಕು. ಅದನ್ನು ಹಾಕಿ ಮತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದು. ಮೊದಲೇ ಚೆನ್ನಾಗಿ ಕಡಲೆ ಬೀಜ ಧನಿಯಾ ಕಾಳುಗಳನ್ನ ಘಮ ಬರೋ ತನಕ ಹುರ್ಕೋಬೇಕು. ಈ ಎಳ್ಳನ್ನು ಹಾಕಿದ ತಕ್ಷಣ ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ನಂತರ ಅದಕ್ಕೆ ಸ್ವಲ್ಪ ಸ್ಲೈಸಸ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಆದಷ್ಟು ಸಿಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಎಳ್ಳನ್ನು ಮೊದಲೇ ಹಾಕ್ಕೊಂಡ್ಬಿಟ್ಟಿರ್ತೀವಲ್ವ, ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಿಮಗೆ ಸೀದೋಗುತ್ತೆ ಅಂತ ಏನಾದ್ರೂ ಅನಿಸಿದ್ರೆ ಕೊನೆಯಲ್ಲಿ ಎಳ್ಳನ್ನು ಸೇರಿಸ್ಕೋಬೋದು. ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಜೀರಿಗೆನ ಹಾಕಿ ಸಿಡಿಸ್ಕೋಬೇಕು. ಬೇಕಿದ್ರೆ ಸಾಸಿವೆನೂ ಕೂಡ ಹಾಕ್ಕೋಬೋದು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಈ ಥರ ಮಸಾಲೆಗಳನ್ನ ಮಾಡ್ಕೊಂಡಾಗ ಯೂಶಲಾಗಿ ಸಾಸಿವೆನ ಹಾಕ್ಕೊಳ್ಳೋದಿಲ್ಲ. ಇವಾಗ ಜೀರಿಗೆನ ಹಾಕಿ ಸಿಡಿಸಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಟೊಮ್ಯಾಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು.
ಈ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಮೇಲ್ಗಡೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರಬೇಕು, ಹಾಗೆ ಒಳಗಡೆ ಕ್ರಂಚಿನೆಸ್ ಹಾಗೇ ಇರಬೇಕು. ಅಂದರೆ ಅರ್ಧಂಬರ್ಧ ಬೆಂದಿರುತ್ತೆ ಅಂತ ಹೇಳ್ತಾರಲ್ವ, ಆ ಥರ. ಟೊಮ್ಯಾಟೊ ಫುಲ್ ಬೆಂದರೂ ಪರವಾಗಿಲ್ಲ, ಅಂದರೆ ಟೊಮ್ಯಾಟೊ ಬೇಗನೆ ಬೆಂದೋಗ್ಬಿಡತ್ತೆ. ಆದರೆ ಕ್ಯಾಪ್ಸಿಕಮ್ ಮಾತ್ರ ಅರ್ಧಂಬರ್ಧ ಬೆಂದಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ಫ್ರೈ ಆಗಿದೆ. ಈ ಹಂತದಲ್ಲಿ ಅಚ್ಕಾರದ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ. ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಲ್ವ, ಅದು ಜಾಸ್ತಿ ಖಾರ ಇರೋದಿಲ್ಲ, ಸ್ವಲ್ಪ ಖಾರ ಇರುತ್ತೆ ಅಷ್ಟೇ. ಆದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದು. ಹಾಗೆ ಇವಾಗ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಇದರೊಳಗಡೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತೀರಾ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದನ್ನು ಗೊಜ್ಜು ಕನ್ಸಿಸ್ಟೆನ್ಸಿ ಗೊತ್ತಿರುತ್ತಲ್ವ, ಗೊಜ್ಜು ಥರ, ಆ ಥರ ಮಾಡ್ಕೋಬೇಕು. ತುಂಬ ತೆಳು ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಇವಾಗ ನೋಡ್ತಿದ್ದೀರಾ ಅಲ್ವಾ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಮಾತ್ರ ಸಕ್ಕರೆನ ಹಾಕ್ಕೋಬೋದು. ಕೆಲವ್ರಿಗೆ ಸ್ಪೈಸಿ ಜಾಸ್ತಿ ಅನಿಸ್ತಿದೆ ಅಂದರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪನ್ನ ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೋಬೇಕು. ನಾವಿಲ್ಲಿ ಜಾಸ್ತಿ ಎಣ್ಣೆನ ಬಳಸ್ಕೊಳ್ದೇ ಇರೋದ್ರಿಂದ ಎಣ್ಣೆ ಏನೋ ಜಾಸ್ತಿ ಬಿಟ್ಕೊಂಡು ಬರೋದಿಲ್ಲ. ನೀವೇನಾದ್ರೂ ಜಾಸ್ತಿ ಎಣ್ಣೆ ಬಳಸಿದ್ದೀರಾ ಅಂದರೆ ಮೇಲ್ಗಡೆ ಎಲ್ಲ ತೇಳ್ಕೊಂಡು ಬಂದಿರುತ್ತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗಿರುತ್ತಲ್ವ, ಈ ಹಂತದಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಟೇಸ್ಟಿ ಆಗಿರುವಂಥ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮಸಾಲ ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಚಪಾತಿಗೆ ಹಾಗೆ ಪರೋಟಾಗೆಲ್ಲ ಒಳ್ಳೆ ಕಾಂಬಿನೇಷನ್ ಈ ಡಾಬಾ ಸ್ಟೈಲ್ ಅಂತಾರಲ್ವ. ಈಗ ನೀವು ಹೊರಗಡೆ ಏನಾದ್ರೂ ಕ್ಯಾಪ್ಸಿಕಮ್ ಮಸಾಲನ ತೊಗೊಂಡ್ರೆ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಅಂದರೆ ಮಸಾಲ ಚೇಂಜ್ ಇರುತ್ತೆ, ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ಯಾರಿಗಾದ್ರೂ ಕ್ಯಾಪ್ಸಿಕಮ್ ರೆಸಿಪಿಗಳು ಇಷ್ಟ ಆಗುತ್ತೆ, ಕ್ಯಾಪ್ಸಿಕಮ್ಮೇ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಇದು ಅವ್ರಿಗೆ ಇಷ್ಟ ಆಗುತ್ತೆ. ಯಾಕೆಂದರೆ ನನಗೂ ಕ್ಯಾಪ್ಸಿಕಮ್ ಅಂದರೆ ತುಂಬಾ ಇಷ್ಟ. ಬಿಸಿಬೇಳೆ ಬಾತ್ ಆಗಿರ್ಬೋದು, ಈ ಥರ ಕರಿ, ಪಲ್ಯ, ಕ್ಯಾಪ್ಸಿಕಮ್ ರೈಸ್, ಕ್ಯಾಪ್ಸಿಕಮ್ ವಾಂಗಿಬಾತ್, ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಯಾರಿಗಾದರೂ ಕ್ಯಾಪ್ಸಿಕಮ್ ಇಷ್ಟ ಇರೋರು ಈ ರೆಸಿಪಿನ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಇವಾಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡಿನ್ನರ್ ಇದಾಗಿತ್ತು. ಹಾಗೆ ಸ್ವಲ್ಪ ಬೆಡ್ರೂಮ್ ಮೇಕ್ ಓವರ್ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ. ತುಂಬ ದಿನ ಆಗಿತ್ತು. ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬಂದು ಟೈಮೇ ಆಗಿರಲಿಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಇವತ್ತು ಫ್ರೀ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಟೈಮ್ನಲ್ಲಿ ಫ್ರೀ ಮಾಡಿಕೊಂಡು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಏನೂ ಸೂಪರ್ ಡೂಪರ್ ಆಗಿ ಫ್ಯಾನ್ಸಿಯಾಗಿ ಏನು ಅಷ್ಟು ಅಂದರೆ ಓವರ್ ಫ್ಯಾನ್ಸಿಯಾಗಿ ಏನೂ ಮಾಡ್ತಾಯಿಲ್ಲ. ಯೂಶ್ವಲಿ ಆ ಥರ ಫ್ಯಾನ್ಸಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೆಯವ್ರಿಗೆ, ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೆ ಅಂತ ಆಲ್ರೆಡಿ ಶೇರ್ ಮಾಡಿದ್ದೆ. ಅಂದರೆ ಈ ವಿಡಿಯೋದಲ್ಲಿ ಏನೇನು ಬಳಸಿದ್ದೀನಲ್ವ ಪ್ರಾಡಕ್ಟ್ಸ್ಗಳು, ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾವ್ದ್ಯಾವ್ದು ಅವೈಲೇಬಲ್ ಇದೆ, ಯಾವ್ದ್ಯಾವ್ದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅದ್ರ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ. ಇನ್ನು ಕೆಲವೊಂದು ಐಟಮ್ಸ್ಗಳನ್ನ ಹೊರಗಡೆಯಿಂದ ತೊಗೊಂಡು ಬಂದಿರ್ತೀನಿ ಲೋಕಲ್ ಶಾಪಲ್ಲಿ, ಅದೆಲ್ಲ ಸಿಗೋದಿಲ್ಲ. ಹಾಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹುಕ್ಸ್ ಬೇಕು. ಯೂಶ್ವಲಾಗಿ ಲೀಸ್ ಮನೆಗಳಲ್ಲಿ, ಈ ಬಾಡಿಗೆ ಮನೆಗಳಲ್ಲಿ, ನಮ್ದಲ್ಲದೆ ಇರೋವಂಥ ಮನೆಗಳು ನಾವಿದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಮ್ದಲ್ವಲ್ಲ, ಪ್ರತಿಯೊಂದಕ್ಕೂ ಕೂಡ ಪರ್ಮಿಷನ್ ತೊಗೊಂಡು ಮೊಳೆ ಹೊಡಿಬೇಕಾಗತ್ತೆ. ಅವರು ಕೂಡ ಬೇಡ ಅಂತಾರೆ ನಾರ್ಮಲ್ ಆಗಿ. ಸೊ ಹಾಗಾಗಿ ಈ ಥರ ಹುಕ್ಗಳನ್ನ ತರಿಸ್ಕೊಂಡಿದ್ದೀನಿ. 2 ಥರದ್ದು ಹುಕ್ಸ್ ಇದು. ಕೆಲವೊಂದು ಹ್ಯಾಂಗ್ ಮಾಡೋ ಥರ ಇರುತ್ತೆ, ಇನ್ನೊಂದು ಈ ಥರ ಇರುತ್ತೆ, ಅಂದರೆ ಮೊಳೆ ಥರನೇ ಇರುತ್ತಲ್ವ, ಆ ಥರ. ಇದೆಷ್ಟೋ ಬಂದಿತ್ತು ಗೊತ್ತಿಲ್ಲ, ಮೀಶೋಯಿಂದ ತರಿಸ್ಕೊಂಡಿದ್ದು. ಇದ್ರ ಲಿಂಕ್ ಸಹ ನಾನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಈ ಬೆಡ್ಡೆಲ್ಲ ಗಲೀಜಾಗುತ್ತೆ ಅಂತ ಒಂದು ಹಳೆ ಬೆಡ್ಶೀಟ್ನ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಇದೇನಿದೆ ಈ ಸ್ವಲ್ಪ ಬಳ್ಳಿ ಥರ ಇದೆ ಅಲ್ವಾ, ಇದು ಅಗತ್ಯ ಇರಲಿಲ್ಲ, ಬಟ್ ನಾನು ಆಲ್ರೆಡಿ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೆ. ಮತ್ತು ಇವಾಗ ಅದನ್ನು ತೆಗೆದ್ರೆ ನಾನು ಡಬಲ್ ಸೈಡ್ ಗಮ್ ಟೇಪ್ ಹಾಕಿರ್ತೀನಿ ಅಲ್ವಾ, ಅದೆಲ್ಲ ಹಾಗೆ ಕಾಣಿಸುತ್ತೆ ಸ್ವಲ್ಪ. ಅಂದರೆ ಈಗ ಗಮ್ ತೆಗೆಯೋದಕ್ಕೂ ಆಗೋದಿಲ್ಲ, ತೆಗಿಬೋದು ಈಸಿಯಾಗಿ, ಬಟ್ ಸುಮ್ಮನೆ ಏನಕ್ಕೆ ಇನ್ ಫ್ಯೂಚರ್ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹಾಗೇ ಇಟ್ಕೊಂಡಿದ್ದೆ. ಅದನ್ನೇನು ರಿಮೂವ್ ಮಾಡೋದಕ್ಕೆ ಹೋಗಲಿಲ್ಲ. ಅದು ಬಳ್ಳಿ ಥರ ಏನಿದೆ ಮೂಲೆಯಲ್ಲಿ ಅದು ಹಾಗೇ ಇರಲಿ, ಚೆನ್ನಾಗೇ ಕಾಣಿಸುತ್ತೆ ಅಂತ. ಹಾಗೆ ಇದೇನು ಕಲರ್ ನಾನು ವಾಲ್ ಡೆಕೋರ್ ಹಾಕಿದ್ದೀನಲ್ವ, ಇದು ಆಲ್ರೆಡಿ ಇದ್ದಿದ್ದೇನೆ, ಆಲ್ರೆಡಿ ಶೇರ್ ಮಾಡಿದ್ದೆ ನೋಡಿ. ಅದು ಆ ಸೈಡ್ ಈ ಸೈಡ್ 2 ಈ ಥರ ಸ್ಟಿಕ್ಕರ್ಸ್ಗಳನ್ನ ಹಾಕಿ ಅದಕ್ಕೆ ಒಂದು ಗೂಡು ಥರ ತರಿಸ್ಕೊಂಡಿದ್ದೀನಿ. ಅದನ್ನು ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ.
ಆ ಗೂಡು ಥರ ಇರುವಂಥದ್ದು ಇದೇನೆ ವೈಟ್ ಕಲರ್ ಇದೆ. ನಮ್ಮದು ವಾಲ್ ಸಹ ಆಫ್ ವೈಟ್ ಕಲರ್ ಇರೋದು. ಹಾಗೆ ಇದೇನು ತರಿಸ್ಕೊಂಡಿದ್ದೀನಲ್ವ ಇದು ಸಹ ಆಫ್ ವೈಟ್ ಕಲರ್ ಇರೋದು. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಅಂದರೆ ಆನ್ಲೈನಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಿದೆ ಅಂತ ಅನಿಸ್ತಾ ಇತ್ತು, ಆದರೆ ಬಂದಮೇಲೆ ಸ್ವಲ್ಪ ಚಿಕ್ಕದಿದೆ ಅಂತ ಅನಿಸ್ತು. ಅದನ್ನು ಬಿಟ್ಟರೆ ಕ್ವಾಲಿಟಿ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಇವಾಗ ಇಲ್ಲಿಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹ್ಯಾಂಗ್ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ಮಧ್ಯದಲ್ಲಿ ಒಂದು ಗಂಟನ್ನು ಹಾಕಿ ಮತ್ತೆ ಅದನ್ನು ಹ್ಯಾಂಗ್ ಮಾಡ್ಕೋತಾ ಇದ್ದೀನಿ. ಇದು ಈ ಬ್ಯಾಲ್ಕನಿ ಮೇಕ್ ಓವರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಹ್ಯಾಂಗ್ ಮಾಡಿದಾಗ ಅಂದರೆ ಗೋಡೆಗೆ ಹ್ಯಾಂಗ್ ಮಾಡಬಾರ್ದು, ಅಂದರೆ ಸುತ್ತ ತಿರುಗೋ ಥರ ಗಾಳಿಗೆ ಹಾರಾಡೋ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರೊಳಗಡೆ ಈ ಥರ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ ಫಿಕ್ಸ್ ಆಗಲಿಲ್ಲ ಅದು. ಅದಕ್ಕೆ ಈ ಥರ ಬಳ್ಳಿನೇ ಹಾಕಿದ್ದೆ. ಇದು ಕೂಡ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಿಸ್ತು. ಅದಾದ ನಂತರ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೇ ಬಿಟ್ಟಿದ್ದೀನಿ. ಹಾಗೆ ಒಂದು ಕಿಚನ್ಗೆ ರ್ಯಾಕ್ ತರಿಸ್ಕೊಂಡಿದ್ದೆ, ಸ್ವಲ್ಪ ವುಡನ್ ಮತ್ತು ಈ ಥರ ಕಬ್ಬಿಣದಿರುವಂಥದ್ದು. ಅದರಲ್ಲಿ 3 ಏನು ಲೇಯರ್ ಇತ್ತು, ಅಂದರೆ 3 ಸ್ಟೆಪ್ಸ್ ಇರುವಂಥದ್ದು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ, ಪಾತ್ರೆ ಎಲ್ಲ ಇಟ್ಕೊಳ್ಳೋಣ ಅಂತ. ಇನ್ನೊಂದು 2 ಸ್ಟೆಪ್ ಇರುವಂಥದ್ದು ಇಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ, ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ. ಟೋಟಲ್ ಇರೋದು ಇದು 5 ಸ್ಟೆಪ್ಸ್ ಇರುವಂಥದ್ದು. ಅದನ್ನು 3 ಅಡುಗೆ ಮನೆಗೆ, 2 ಇಲ್ಲಿ ಇಟ್ಕೊಂಡಿರುವಂಥದ್ದು. ಡೆಫಿನೆಟ್ಲಿ ಈ ಥರ ಅಂದರೆ ಬಾಡಿಗೆ ಮನೇಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ರ್ಯಾಕ್ಗಳು ಅಡುಗೆ ಮನೆಗಳಿಗಾಗಿರ್ಬೋದು, ಬುಕ್ನ ಜೋಡಿಸ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ರೀಸೆಂಟಾಗಿ ಓದ್ತಾ ಇರುವಂಥ ಪುಸ್ತಕಗಳನ್ನ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಏನು 2 ಪುಸ್ತಕನ ನಾನು ಆ ಕಡೆ ಇಟ್ಕೊಂಡಿದ್ದೀನಿ, ಅದನ್ನು ಮಾತ್ರ ನಾನು ಓದ್ತಾ ಇರೋದು. ಇನ್ನು ಈ ಏನು ಉದ್ದವಾಗಿ ನಾನು ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಲ್ವ, ಅದನ್ನು ನನ್ನ ಹಸ್ಬೆಂಡ್ ಓದ್ತಾ ಇರೋದು. 2 ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಈ ಥರ ಚಾರ್ಜಿಂಗ್ ಲೈಟ್ ಇದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದು ನೋಡ್ತಿದ್ದೀರಲ್ವ, ಇದನ್ನು ನಾವು ಕೇರಳಗೆ ಹೋದಾಗ ಯಾರೋ ಗಿಫ್ಟ್ ಕೊಟ್ಟಿದ್ದು. ಅದು ಅಲ್ಲೆಲ್ಲ ಬೋಟ್ ಹೌಸ್ ಎಲ್ಲ ತುಂಬ ಫೇಮಸ್ ಅಲ್ವಾ, ಅದೇ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ರು. ಎಷ್ಟು ಕ್ಯೂಟಾಗಿತ್ತು, ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು. ಈ ಥರದ ಶೋ ಪೀಸ್ ಎಲ್ಲ ತುಂಬ ಇದೆ. ಇಲ್ಲೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಎಲ್ಲನೂ ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಒಂದೊಂದು ತೆಗೆದು ಇವಾಗ ಜೋಡಿಸ್ಕೊತಾ ಇದ್ದೀನಿ. ಕೆಲವೊಂದು ಸತಿ ಇಟ್ಕೊಳ್ಳೋಕೆ ಜಾಗನೇ ಇರೋದಿಲ್ಲ, ಮನೆಯಲ್ಲಿ ಏನೇನೋ ಐಟಮ್ಸ್ಗಳಿರುತ್ತೆ, ಅದನ್ನೆಲ್ಲ ಈ ಥರ ಜೋಡಿಸ್ಕೊಳ್ಳೋದು ಇವಾಗ. ಹಾಗೆ ಒಂದು ಕಪಲ್ ಗೊಂಬೆ ಇತ್ತು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಡೈಲಿ ನೀಡ್ಸ್ ಏನಿರುತ್ತೆ ಅಲ್ವ, ಅದನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಕೊಂಡು, ಇನ್ನೊಂದು ಬ್ಯಾಸ್ಕೆಟಲ್ಲಿ ನಂದು ಹೇರ್ ಡ್ರೈಯರ್ ಇಟ್ಕೊಂಡು, ಇನ್ನೊಂದು ಕಡೆ ಸ್ವಲ್ಪ ಖಾಲಿ ಇತ್ತು ಅಂತ ಟಿಶ್ಯೂ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ಕೆಳಗಡೆ ಏನಿತ್ತಲ್ವ ಅಲ್ಲಿ ಅಯನ್ ಮಾಡ್ಕೊಳ್ಳುವಂತಹ ಟೇಬಲ್ ಇಟ್ಕೊಂಡಿದ್ದೀನಿ. ಅದು ರೆಗ್ಯುಲರಾಗಿ ಯೂಸ್ ಮಾಡೋದಲ್ವ, ಸೊ ಹಾಗಾಗಿ ಬೇಕಾಗುತ್ತೆ, ಪಟ್ಟಂತ ಸಿಗುತ್ತೆ ಅಂತ. ಇವಾಗ ಅದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದ್ರ ಮೇಲೆ ಬಳ್ಳಿ ಥರ ಹಾಕಿದ್ದೆ ಅಲ್ವಾ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಒಳ್ಳೆ ಜಾತ್ರೆ ಥರ ಕಾಣಿಸ್ತಾ ಇತ್ತು. ಒಂಥರ ಏನೋ ಕಂಫರ್ಟಬಲ್ ಅಂತ ಅನ್ನಿಸ್ತಿರ್ಲಿಲ್ಲ, ಒಂಥರ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಅದನ್ನು ತೆಗೆದು ಈ ಚಿಕ್ಕದು ಏನಿದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇತ್ತಲ್ವ, ಅದನ್ನು ರಿಮೂವ್ ಮಾಡಿ ಬರೀ ಗ್ರೀನ್ ಕಲರ್ ಏನು ಪ್ಲ್ಯಾಂಟ್ ಮಾತ್ರ ಇತ್ತಲ್ವ, ಅದನ್ನು ಮಾತ್ರ ಅದರೊಳಗಡೆ ಇಟ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಫಿಟ್ ಆಗಿತ್ತು, ತುಂಬ ಕ್ಯೂಟಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇದೊಂದು ವಾಷಿಂಗ್ ಮಷಿನ್ ಮೇಲ್ಗಡೆ ಒಂದು ವಾಲ್ ಇತ್ತು ದೊಡ್ಡದು, ಆಯಿತಾ. ಅದು ತುಂಬ ಅಂದರೆ ತುಂಬ ಖಾಲಿಯಾಗಿ ಕಾಣಿಸ್ತಾ ಇತ್ತು. ಅಲ್ಲಿಗೆ ಯಾವುದಾದ್ರೂ ಒಂದು ಪೇಂಟಿಂಗ್ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವ ಪೇಂಟಿಂಗ್ ತರೋದು ತಲೆನೇ ಓಡ್ತಾ ಇರಲಿಲ್ಲ. ಇನ್ನು ದೇವ್ರದ್ದೇನಾದರೂ ತೊಗೊಂಡು ಬಂದಿಟ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಅದು ಬೆಡ್ರೂಮಲ್ಲಿ ಅಂತ ಇದೊಂದು ಸ್ವಲ್ಪ ಅಂದರೆ ವಾಲ್ ಡೆಕೋರ್ನ ತರಿಸ್ಕೊಂಡಿದ್ದೆ. ಇದು ವುಡನ್ ಪೀಸಸಲ್ಲಿ ಬರುತ್ತೆ. ಇದನ್ನು ಸಹ ಶೇರ್ ಮಾಡಿದ್ದೆ ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಅಂತ. ಇದು ಸೆಟ್ ಆಫ್ 8 ಬಂದಿತ್ತು. ನಾನು ಕಂಪ್ಲೀಟಾಗಿ 8ನೂ ಕೂಡ ಇಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹಾಕಿದ್ರೂ ತುಂಬ ಓವರಾಗಿ ಕಾಣಿಸುತ್ತೆ, ಚೆನ್ನಾಗೂ ಕೂಡ ಕಾಣಿಸಲ್ಲ ಅಂತ ಜಸ್ಟ್ ಒಂದು 3 ಹಾಕೋಣ, ನೋಡೋಣ ಹೆಂಗೆ ಕಾಣಿಸ್ತಾ ಇದೆ ಅಂತ, ಆಮೇಲೆ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ 3 ಸಹ ಈ ಥರ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಕೊಂಡಿರೋವಂಥದ್ದು ಬೇರೆ ಕಡೆ ಎಲ್ಲಾದ್ರೂ ಹಾಕ್ಕೊಳ್ಳೋಣ ಅಂತ. ಇವಾಗ 3 ಸಹ ಈ ಥರ ಫಿಕ್ಸ್ ಮಾಡಿಕೊಂಡು ಡಬಲ್ ಸೈಡ್ ಗಮ್ ಟೇಪ್ನ ಹಿಂದಗಡೆ ಹಾಕ್ತಾಯಿದ್ದೀನಿ. ಇದಕ್ಕೂ ಸಹ ಗೋಡೆಗೆ ಹುಕ್ ಹಾಕ್ತೆ ಅಲ್ವಾ, ಸೊ ಆ ಥರ ಹಾಕಿ ಸಹ ಹಾಕ್ಕೋಬೋದು, ಬಟ್ ಅದಕ್ಕಿಂತ ಡಬಲ್ ಸೈಡ್ ಗಮ್ ಟೇಪೇ ಬೆಟರ್ ಅಂತ ಅನಿಸ್ತು. ಸೊ ಹಾಗಾಗಿ ಡಬಲ್ ಸೈಡ್ ಗಮ್ ಟೇಪ್ನ ಈ ಥರ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸತಿ ಅಂದರೆ ಸುತ್ತಲೂ ಕೂಡ ಹಾಕಿದ್ರೆ ಅದನ್ನು ಅದೇ ಶೇಪಲ್ಲಿ ಕಟ್ ಮಾಡಬೇಕು, ತುಂಬ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ವಲ್ಪ ಈ ಥರ ಗಮ್ ಟೇಪ್ನ
ಕಟ್ ಮಾಡಿ ಹಾಕಿ ಮತ್ತೆ 4 ಮೂಲೆ ಏನಿದೆ ಅಲ್ವಾ ಅಲ್ಲಿಗೂ ಸಹ ಚಿಕ್ಕ ಚಿಕ್ಕದಾಗಿ ಗಮ್ ಟೈಪ್ನ ಕಟ್ ಮಾಡಿ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದ್ರ ಸುತ್ತಲೂ ಕೂಡ ಹಾಕ್ಬೋದು. ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಕ್ರಾಸ್ ಆಗಿ ಕರೆಕ್ಟಾಗಿ ಅದೇ ಅಳತೆನಲ್ಲಿ ಕಟ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಕಷ್ಟ ಅನಿಸುತ್ತೆ, ಕೆಲಸ ಕೂಡ ಜಾಸ್ತಿ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಏನಿತ್ತು ಈ ಸ್ಟಿಕ್ಕರ್ನ ತೆಗೆದು ಗೋಡೆಗೆ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ. ಇದು ಜಾಸ್ತಿ ವೆಯ್ಟ್ ಏನಿಲ್ಲ, ನಾನು ಆಲ್ರೆಡಿ ಒಂದು ಸರಿ ಹೇಳಿದ್ದೀನಿ ನಿಮಗೆ, ಅಂದರೆ ಇದನ್ನು ತರಿಸಿದಾಗ ಹೇಳಿದ್ದೆ. ತುಂಬ ಲೈಟ್ ವೆಯ್ಟ್ ಇದೆ, ಆರಾಮಾಗಿ ಗೋಡೆ ಮೇಲೆ ಇದು ಕೂತ್ಕೊಳ್ಳುತ್ತೆ, ಭಾರವಾಗಿ ಬಿದ್ದೋಗ್ಬಿಡುತ್ತೆ, ಆ ಥರ ಏನೂ ಇರೋದಿಲ್ಲ. ಹಾಗೆಯೇ ಇದರಲ್ಲಿ ಅಂದರೆ ಈ ವಾಲ್ ಪಕ್ಕ ವಿಂಡೋ ಇದೆ ಅಲ್ವಾ, ಗಾಳಿನೂ ಸಹ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತುಂಬ ಓವರಾಗಿ ಪೇಂಟಿಂಗ್ ಏನಾದರೂ ಹಾಕಿದ್ರೆ ಸ್ವಲ್ಪ ಗಾಳಿಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಇದು ಬೆಸ್ಟ್ ಅಂತ ಅನಿಸಿ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಗೋಡೆಗೆ ಇದನ್ನು ಹಾಕ್ಕೊಳ್ಳೋದು, ಈ ಥರ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು, ಗೋಡೆಗೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ 3 ಕೂಡ ಹಾಕಿದ ನಂತರ ಇದೇನಿದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇದೆ ಅಲ್ವಾ, ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದು ಕೂಡ ತುಂಬ ಲೈಟ್ ವೆಯ್ಟ್ ಇರುವಂಥದ್ದು. ಕೆಲವೊಂದು ಪ್ಲ್ಯಾಂಟಲ್ಲಿ ನೀವು ನೋಡಿರ್ಬೋದು ಒಳಗಡೆ ಸಿಮೆಂಟ್ ಅಂದರೆ ವೈಟ್ ಕಲರ್ ಏನಾದರೂ ಹಾಕಿರ್ತಾರಲ್ವ, ಆ ಥರ ಏನೂ ಇಲ್ಲ. ಫುಲ್ ಪ್ಲೇನ್ ಆಗಿರುವಂತಹ, ಅಂದರೆ ಬರೀ ಒಂದು ಪಾಟ್ ಇದೆ ವೈಟ್ ಕಲರ್ದು, ಅದಕ್ಕೆ ಇದೊಂದು ಗ್ರೀನ್ ಕಲರ್ ಏನಿದೆ ಅಂದರೆ ಈ ಪ್ಲ್ಯಾಂಟ್ ಥರ ಅದನ್ನು ಫಿಕ್ಸ್ ಮಾಡಿರೋದಷ್ಟೇ. ಜಾಸ್ತಿ ವೆಯ್ಟ್ ಏನಿರೋದಿಲ್ಲ, ಆರಾಮಾಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ಈ ವಾರ್ಡ್ರೋಬ್ ಪಕ್ಕನೇ ವಾಷಿಂಗ್ ಮಿಷಿನೇ ಇಟ್ಕೊಂಡಿದ್ದೀವಿ. ಏಕೆಂದರೆ ಈ ಮನೆಯಲ್ಲಿ ಮೊದಲು ಇದ್ರಲ್ವ, ಅವರು ಕೂಡ ಇಲ್ಲೇ ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಅವರು ಕೊಳ ಎಲ್ಲ ಹಾಕಿಸ್ಕೊಂಡಿದ್ರು. ಮತ್ತು ಈ ಡರ್ಟ್ ವಾಟರ್ ಎಲ್ಲ ಹೋಗೋದಕ್ಕೆ, ಅಂದರೆ ವಾಷಿಂಗ್ ಮಿಷಿನ್ದು ನೀರೆಲ್ಲ ಹೋಗೋದಕ್ಕೂ ಕೂಡ ಇಲ್ಲೇ ಫಿಕ್ಸ್ ಮಾಡಿಸ್ಕೊಂಡಿದ್ರು. ಮತ್ತು ಬೇರೆ ಕಡೆ ಹಾಕ್ಕೊಳ್ಳೋದೇನಕ್ಕೆ ನಮ್ಮದು ವಾಷಿಂಗ್ ಮಿಷಿನ್ನು ಕೂಡ ಇಲ್ಲೇ ಪರ್ಫೆಕ್ಟಾಗಿ ಫಿಕ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ವಿ. ಬೆಡ್ರೂಮಲ್ಲಿ ಬೇಕಾಗಿರಲಿಲ್ಲ, ಬಟ್ ಇದೇ ಬೆಸ್ಟ್ ಜಾಗ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೇ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದ್ರ ಮೇಲೆ ಏನು ವಾಷಿಂಗ್ ಮಿಷಿನ್ಗೆ ಬಳಸುವಂಥದ್ದು ಮತ್ತು ಸ್ವಲ್ಪ ಕ್ಲೀನಿಂಗ್ಗೆ ಬಳಸುವಂಥದ್ದನ್ನು ಒಂದು ಪ್ಲಾಸ್ಟಿಕ್ ಟ್ರೇಯಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಕರೆಕ್ಟಾಗಿ ಸಿಗುತ್ತೆ, ಬೇರೆ ಕಡೆ ಎಲ್ಲೋ ಹೋಗೋದು ಅದೆಲ್ಲ ಬೇಡ. ವಾಷಿಂಗ್ ಮಿಷಿನ್ಗೆ ಏನು ಬೇಕೋ ಅದನ್ನಲ್ಲೇ ಇಟ್ಕೊಂಡ್ರೆ ಈಸಿ ಅಂತ. ಇವಾಗ ಅದೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಏನೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಮತ್ತು ಇನ್ನೊಮ್ಮೆ ನೀಟಾಗಿ ಕಸ ಗುಡಿಸ್ಕೊಂಡು ಬೆಡ್ಗೆಲ್ಲ ಬೆಡ್ಶೀಟ್ ಎಲ್ಲ ಹಾಕಿ, ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ, ಹಾಗೆ ಕುಷನ್ ಕೂಡ ಚೇಂಜ್ ಮಾಡ್ಕೊಳ್ಳೋದಿತ್ತು, ಇದನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಮೊದಲು ಬ್ಲೂ ಕಲರ್ ಹಾಕಿದ್ದೆ, ಅದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಯೆಲ್ಲೋ ಮತ್ತು ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. ಇನ್ನು 2 ಪುಟಾಣಿ ಪಿಲ್ಲೋಗಳಿದೆ ಅಲ್ವಾ, ಕುಷನ್ಸ್ ಇದೆ ಅಲ್ವಾ, ಅದಕ್ಕೆ ನಾನು ಇನ್ನೂ ಅಂದರೆ ಕುಷನ್ ಕವರ್ ಹೊಲಿದಿಲ್ಲ. ಮೊದಲೇ ಏನಿತ್ತು ಅದನ್ನೇ ಹಾಗೇ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ಈ ಕುಷನ್ ಕವರು ತುಂಬ ಕಷ್ಟ ಸಿಗೋದು, ಹುಡ್ಕೋದು, ನಾನೇ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಮೊದಲು ಏನಿತ್ತು ಅದೇ ಥರನೇ ಇದೆ. ಸ್ವಲ್ಪ 1-2-3 ಐಟಮ್ಗಳನ್ನ ತರಿಸಿ ಹಾಕ್ಕೊಂಡಿರೋದಷ್ಟೇ. ಈ ಲೈಟ್ ಇದೆ ಅಲ್ವಾ, ಇದನ್ನು ಸಹ ತೋರಿಸಿದೆ ಲಾಸ್ಟ್ ಟೈಮ್ ನಾನು. ನೋಡಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇದನ್ನು ಒಂದು ಸಾರಿ ಚಾರ್ಜ್ ಮಾಡಿಕೊಂಡು, ಅಂದರೆ ಮೊಬೈಲ್ ಚಾರ್ಜ್ ಮಾಡ್ಕೋತೀವಲ್ವ, ಆ ಥರ ಚಾರ್ಜ್ ಮಾಡಿಕೊಂಡು ನಾವು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇದಕ್ಕೆ ಎಕ್ಸ್ಟ್ರಾ ವೈರ್ ಬೇಕು, ಅದ್ರ ಪಕ್ಕನೇ ಸ್ವಿಚ್ ಇರಬೇಕು, ಆ ಥರ ಏನೂ ಇಲ್ಲ. ನಾರ್ಮಲಾಗಿ ಬೆಡ್ ಲ್ಯಾಂಪ್ ಆದರೆ ಅದ್ರ ಪಕ್ಕನೇ ವೈಯರೆಲ್ಲ ಇಟ್ಕೋಬೇಕು, ಸ್ವಿಚ್ ಎಲ್ಲ ಇರಬೇಕು, ಸ್ವಿಚ್ ಬೋರ್ಡ್ ಎಲ್ಲ ಇರಬೇಕು. ಬಟ್ ಈ ಥರದಕ್ಕೆ ಆ ಥರ ಏನೂ ಬೇಡ. ಹಾಗೆ ಈ ವಾಲ್ ನೋಡ್ತಿದ್ದೀರಲ್ವ, ಎಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. 8 ಹಾಕಿದ್ದಿದ್ರೆ ತುಂಬ ಜಾತ್ರೆ ಥರ ಅನಿಸ್ತಿತ್ತೇನೋ, ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಡೀಸೆಂಟಾಗಿ ಕೂಡ ಕಾಣಿಸುತ್ತೆ. ಹಾಗೆಯೇ ಅದ್ರ ಪಕ್ಕ ಇರುವಂಥದ್ದು ವಾರ್ಡ್ರೋಬ್, ಅದ್ರ ಮೇಲ್ಗಡೆ ಸ್ವಲ್ಪ ಸಜ್ಜೆ ಇರುತ್ತಲ್ಲ, ಅಲ್ಲೂ ಕೂಡ ವಾರ್ಡ್ರೋಬ್ ಥರ ಏನೂ ಇಲ್ಲ, ಫುಲ್ ಓಪನ್ ಸ್ಪೇಸ್ ಇರುವಂಥದ್ದು. ನಾನು ನಿಮಗೆ ತೋರಿಸ್ತೀನಿ ಏನು ಎಕ್ಸ್ಟ್ರಾ ಏನೇನಿರುತ್ತೆ ಸಜ್ಜೆ ಮೇಲೆ ಜೋಡಿಸ್ಕೊಳ್ಳುವಂಥದ್ದು, ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪಾತ್ರೆಗಳಾಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಮತ್ತು ನಮ್ಮದು ಸೂಟ್ಕೇಸ್ಗಳು ಏನಿರುತ್ತಲ್ವ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿಗೆ ನಾನು ಹೇಳಿದ್ದೆ ನೋಡಿ, ಈ ಸ್ಟಿಕ್ಕರ್ನ ತರಿಸ್ಕೊಂಡಿದ್ದೀನಿ, ಅಂದರೆ ಸ್ಕ್ರೀನ್ ಹಾಕ್ಕೊಳ್ಳೋದಕ್ಕೆ ಅಂತ. ಅಲ್ಲಿಗೊಂದು ರಾಡ್ನ ತಂದು ಆ ಸ್ಟಿಕ್ಕರ್ನ ಅಂಟಿಸಿ ಆ ಸ್ಕ್ರೀನ್ ಬಿಟ್ಕೊಳ್ಳೋ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೆಟೀರಿಯಲ್ ಎಲ್ಲ ಇದೆ, ಅದು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಒಂದು ಟೈಮ್ ನೋಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕಷ್ಟೇ. ಇನ್ನು ಪುಟಾಣಿ ವಿಂಡೋ, ಇನ್ನು ದೊಡ್ಡ ವಿಂಡೋ ಆ ಥರ ಏನೂ ಇಲ್ಲ, ಇದೊಂದು ಚಿಕ್ಕ ಕಿಟಕಿ ಇದೆ ಅಷ್ಟೇ. ಅದಕ್ಕೂ ಕೂಡ ಸ್ಕ್ರೀನ್ ಹಾಕ್ಕೋಬೇಕು, ಅದನ್ನು ಕೂಡ ಫಿಕ್ಸ್ ಮಾಡ್ಕೋಬೇಕು. ಇದೊಂದು ಸಿಂಪಲ್ ಆಗಿರುವಂಥ ಬೆಡ್ರೂಮ್ ಮೇಕ್ ಓವರ್. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.